ಹಳ್ಳಿಯ ಹೊರವಲಯ. ಸಂಜೆ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಮಾಣಿಕ್ಯ ಎಂಬ ನಾಯಿ ಮಣ್ಣನ್ನು ಹದ ಮಾಡುತ್ತಿರುತ್ತದೆ. ಹಳ್ಳಿಯ ಜನ ದೂರದಲ್ಲಿ ನಿಂತು ಇದನ್ನು ನೋಡಿ ನಗುತ್ತಿದ್ದಾರೆ. ಜನರು ಹೇಳಿಕೊಳ್ಳುತ್ತಾರೆ, ನೋಡ್ರೋ ಆ ನಾಯಿನ, ಮೂಳೆ ಕಚ್ಚೋದನ್ನು ಬಿಟ್ಟು ಮಣ್ಣು ಕಲಿಸ್ತಾ ಇದೆ, ಪಕ್ಕಾ ಹುಚ್ಚುನಾಯಿದು. ಮಾಣಿಕ್ಯ ಯಾವುದನ್ನೂ ಗಮನಿಸದೆ ಮಡಿಕೆಯ ಆಕಾರ ನೀಡುವಲ್ಲಿ ತಲ್ಲೀನವಾಗಿದೆ. ಅದರ ಕಣ್ಣುಗಳಲ್ಲಿ ಒಂದು ರೀತಿಯ ಭಕ್ತಿ ತುಂಬಿರುತ್ತದೆ. ಮಾಣಿಕ್ಯ ಮಡಿಕೆ ಎಲ್ಲವನ್ನೂ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸ್ತಾನೆ. ತಾನು ಮಾಡಿದ ಸುಂದರವಾದ ಮಡಿಕೆಯನ್ನು ತನ್ನ ಗಾಡಿಯಲ್ಲಿ ಹಾಕಿಕೊಂಡು ಮಾರುಕಟ್ಟೆಯ ಕಡೆಗೆ ಹೋಗುತ್ತಾನೆ. ಎಲ್ಲ ಜನರು ಅವನನ್ನು ಕಂಡು ಪ್ರೀತಿಯಿಂದ ಮಡಿಕೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದೇ ರೀತಿ ಪ್ರತಿದಿನ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದ ಮಾಣಿಕ್ಯ ಒಂದು ದಿನ ಮಡಕೆ ಮಾಡುವ ಬದಲು ಸುಂದರವಾದ ಶ್ರೀರಾಮರ ಮೂರ್ತಿಯನ್ನು ಮಾಡುತ್ತಾನೆ. ಆ ಮೂರ್ತಿಯನ್ನು ದೇವರ ಮನೆಯಲ್ಲಿ ಪ್ರತಿಷ್ಠಾನ ಮಾಡಿ ಪೂಜೆಯನ್ನು ಮಾಡ್ತಿರ್ತಾನೆ. ಹೀಗೆ ಪೂಜೆ ಮಾಡ್ತಿರುವ ವೇಳೆ ಶ್ರೀರಾಮರ ಮೂರ್ತಿಯು ದೈವಿಕವಾಗಿ ಬದಲಾಗುತ್ತದೆ. ಅಲ್ಲಿ ಶ್ರೀರಾಮನು ಪ್ರತ್ಯಕ್ಷನಾಗ್ತಾನೆ. ದೇವರು ಹೇಳ್ತಾರೆ, ಮಾಣಿಕ್ಯ, ನಿನ್ನ ಏಕಾಗ್ರತೆ ಮತ್ತು ನಿನ್ನ ಕೈ ಚಾಲಕಕ್ಕೆ ನಾನು ಮೆಚ್ಚಿದ್ದೇನೆ. ನಿನ್ನ ಕಾಯಕದಲ್ಲಿ ನಿಷ್ಠೆ ಇದೆ. ನಿನಗೆ ಏನು ವರ ಬೇಕು ಕೇಳು. ಮಾಣಿಕ್ಯನು ಭಕ್ತಿಯ ಭಾವದಿಂದ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಮಾಣಿಕ್ಯ ಹೇಳ್ತಾನೆ, ದೇವರೇ ದೇವರೇ, ನನಗೇನೂ ಬೇಡ. ಈ ಮಣ್ಣು ಕೊಟ್ಟವನು ನೀನು, ಕಲೆ ಕೊಟ್ಟವನು ನೀನು. ನನ್ನ ಈ ಮಡಿಕೆಯನ್ನು ನೀನು ಸ್ವೀಕರಿಸಿದರೆ ಸಾಕು. ದೇವರು, ನಿನ್ನ ನಿಸ್ವಾರ್ಥತೆಗೆ ನಾನು ವರ ನೀಡಲೇಬೇಕು. ಇಂದಿನಿಂದ ನೀನು ಮಾಡುವ ಮಡಿಕೆಯಲ್ಲಿ ಯಾರೇ ನೀರು ಕುಡಿದರೂ ಅವರ ಮನಸ್ಸಿನ ಕಲ್ಮಶ ದೂರವಾಗಲಿ ಮತ್ತು ಅವರ ಆರೋಗ್ಯ ಸುಧಾರಿಸಲಿ. ನಿನ್ನ ಈ ಕಲೆಗೆ ಸಾವಿಲ್ಲ ಎಂದು ಹೇಳಿ ಮಾಯವಾಗುತ್ತದೆ. ಮಾಣಿಕ್ಯನು ಶ್ರೀಮಂತ ನಾಯಿಯಾಗಿ ಬದಲಾಗಿ ಉತ್ತಮವಾದ ಜೀವನವನ್ನು ತಾತ್ವಿಕತೆಯೊಂದಿಗೆ ನಡೆಸುತ್ತಾನೆ. ಕೆಲಸ ಯಾವುದೇ ಇರಲಿ, ಆ ಕೆಲಸದಲ್ಲಿ ದೇವರನ್ನು ಕಣಿದ್ದಾರೆ. ಸಾಕ್ಷಾತ್ ದೇವರೇ ಒಲಿಯುತ್ತಾರೆ. ಹೌದು ಎನ್ನುವರು ಕಾಮೆಂಟ್ ಮತ್ತು ನಮ್ಮ ಪಿಕೆ ಕ್ರಿಯೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.